ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವಿವತ್ತು 2024-25 ಇಯರ್ನ SSLC ಮ್ಯಾಥಮ್ಯಾಟಿಕ್ಸ್ ನ್ಯೂ ಸಿಲೆಬಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ನ್ಯೂ ಸಿಲೆಬಸ್ಸಲ್ಲಿ ಎಷ್ಟೊಂದು ಕಂಟೆಂಟ್ ಡಿಲೀಟ್ ಆಗಿದೆ, ರೆಡ್ಯೂಸ್ ಆಗಿದೆ. ಸೊ ಯಾವುದ್ಯಾವುದು ರಿಡ್ಯೂಸ್ ಆಗಿದೆ, ಯಾವುದ್ಯಾವುದು ಚೇಂಜಸ್ ಏನೇನಾಗಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಲಾಸ್ಟ್ ಇಯರ್ನ ಸಿಲೆಬಸ್ ಅಂತಂದರೆ 2023-24ನ ಸಿಲೆಬಸ್ ಪಾರ್ಟ್ 1 ಪಾರ್ಟ್ 2 ಟೆಕ್ಸ್ಟ್ ಬುಕ್ದು ಎರಡೂ ಟೆಕ್ಸ್ಟ್ ಬುಕ್ದು ಚಾಪ್ಟರ್ಸ್ನ ನಾನು ಆರ್ಡರ್ ವೈಸ್ ಬರೆದಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ 25-30% ಅಷ್ಟು ಡಿಲೀಟ್ ಆಗಿದೆ. ಸೊ ನಿಮಗೆ ಇನ್ನೂ ಈಸಿಯಾಗಿ ಆಯಿತು ಇವಾಗ ಮ್ಯಾಥಮ್ಯಾಟಿಕ್ಸ್ ಸಿಲೆಬಸ್ ನಿಮಗೆ. ಸೊ ಏನೇನು ಡಿಲೀಟ್ ಆಗಿದೆ ಅಂತ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಸೊ ಪಾರ್ಟ್ 1ನಲ್ಲಿ ಫಸ್ಟ್ ಚಾಪ್ಟರ್ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ಸ್ ಇತ್ತಲ್ವಾ, ಅದರಲ್ಲಿ ತ್ರೀ ಎಕ್ಸಸೈಸಸ್ ಏನಿತ್ತು ಅದರಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಆದರೆ ಇವಾಗ ಅರ್ಥಮ್ಯಾಟಿಕ್ ಪ್ರೋಗ್ರೆಷನ್ ಬಂದು ಚಾಪ್ಟರ್ ನಂಬರ್ 5 ಆಗಿದೆ. ನೆಕ್ಸ್ಟ್ ಚಾಪ್ಟರ್ ಟ್ರಯಾಂಗಲ್ಸಲ್ಲಿ ನಿಮಗೆ 5 ಎಕ್ಸಸೈಸ್ ಇತ್ತು. 5 ಎಕ್ಸಸೈಸಲ್ಲಿ 2 ಎಕ್ಸಸೈಸ್ ದಟ್ ಈಸ್ 2.4 2.5 ಎರಡೂ ಡಿಲೀಟ್ ಆಗಿದೆ. ನೀವು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಈ ಚಾಪ್ಟರ್ ಬಂದು ಇವಾಗ ಚಾಪ್ಟರ್ ನಂಬರ್ 6 ಆಗಿದೆ. ನೆಕ್ಸ್ಟ್ ಚಾಪ್ಟರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಇತ್ತಲ್ವ, ಇದರಲ್ಲೂ ಕೂಡ 3 ಎಕ್ಸಸೈಸ್ ಡಿಲೀಟ್ ಆಗಿದೆ. ಸೊ 3.1 3.5 3.6 3.1 3.5 3.6 ಈ 3 ಎಕ್ಸಸೈಸ್ ಕೂಡ ಡಿಲೀಟ್ ಆಗಿದೆ. ಆ್ಯಂಡ್ ಈ ಚಾಪ್ಟರ್ ಬಂದು ಚಾಪ್ಟರ್ ನಂಬರ್ 3 ಈ ಸಲ. ನೆಕ್ಸ್ಟ್ ಸರ್ಕಲ್ಸ್ ಇತ್ತಲ್ವಾ, ಸರ್ಕಲ್ಸಲ್ಲಿ ಇದ್ದಿದ್ದೆ 2 ಎಕ್ಸಸೈಸ್ 4.1 4.2 ಈ 2 ಎಕ್ಸಸೈಸ್ ಡಿಲೀಟ್ ಆಗಿಲ್ಲ. ಆ್ಯಸ್ ಯೂಶುವಲ್ ಸರ್ಕಲ್ಸ್ ಮುಂಚೆ ಹೆಂಗಿತ್ತು ಹಾಗೆ ಇದೆ. ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಇತ್ತಲ್ವಾ, ಅದರಲ್ಲೂ ಕೂಡ 3 ಎಕ್ಸಸೈಸಲ್ಲಿ 2 ಎಕ್ಸಸೈಸ್ ನಿಮಗೆ ಡಿಲೀಟ್ ಆಗಿದೆ. 5.1 ಮತ್ತು 5.3 ಡಿಲೀಟ್ ಆಗಿದೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಚಾಪ್ಟರು ಕಂಪ್ಲೀಟಾಗಿ ಡಿಲೀಟ್ ಆಗಿದೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕೋಆರ್ಡಿನೇಟ್ ಜಿಯೋಮೆಟ್ರಿ ಇತ್ತಲ್ವ, ಅದರಲ್ಲಿ ಇದ್ದಿದ್ದಂತಹ 3 ಎಕ್ಸಸೈಸಲ್ಲಿ 1 ಎಕ್ಸಸೈಸ್ 7.3 ಡಿಲೀಟ್ ಆಗಿದೆ. ಆ್ಯಂಡ್ ಆ ಚಾಪ್ಟರ್ ಇವಾಗ ನಿಮಗೆ ಚಾಪ್ಟರ್ ನಂಬರ್ 7 ಅಂತ ಚೇಂಜ್ ಆಗಿದೆ. ನೆಕ್ಸ್ಟ್ ರಿಯಲ್ ನಂಬರ್ಸ್ ಏನಿತ್ತು ಅದರಲ್ಲಿ ಎಕ್ಸಸೈಸಲ್ಲಿ 2 ಎಕ್ಸಸೈಸ್ ಡಿಲೀಟ್ ಆಗಿದೆ, 8.1 ಮತ್ತು 8.4. ಆ್ಯಂಡ್ ರಿಯಲ್ ನಂಬರ್ಸ್ ನಿಮ್ಗೆ ಇವಾಗ ಫಸ್ಟ್ ಚಾಪ್ಟರ್. ಓಕೆ, ಇದಿಷ್ಟು ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಲ್ಲಿ ಆಗಿರ್ತಕ್ಕಂಥ ಚೇಂಜಸ್. ಪಾರ್ಟ್ 2ನಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋಣ. ಪಾಲಿನಾಮಿಯಲ್ಸ್ ಇತ್ತಲ್ವ, ಪಾಲಿನಾಮಿಯಲ್ಸಲ್ಲಿ ಇದ್ದಿದ್ದಂತಹ 3 ಎಕ್ಸಸೈಸಲ್ಲಿ 1 ಎಕ್ಸಸೈಸ್ ಡಿಲೀಟ್ ಆಗಿದೆ. ಓಕೆ, ಸೊ ಈ ಪಾಲಿನಾಮಿಯಲ್ಸ್ ಇವಾಗ ನಿಮಗೆ ಸೆಕೆಂಡ್ ಚಾಪ್ಟರ್ ಆಗಿದೆ. ಕ್ವಾಡ್ರಾಟಿಕ್ ಈಕ್ವೇಷನ್ಸಲ್ಲೂ ಕೂಡ 1 ಎಕ್ಸಸೈಸ್ ಡಿಲೀಟ್ ಆಗಿದೆ, ದಟ್ ಈಸ್ 10.3. ಸೊ ನಾನು ಏನೇನು ಸರ್ಕಲ್ ಮಾಡಿದ್ದೀನಲ್ವ ಅದೆಲ್ಲ ಡಿಲೀಟೆಡ್ ಎಕ್ಸಸೈಸಸ್. ಓಕೆ, ಸೊ 10.3 ಡಿಲೀಟ್ ಆಗಿದೆ. 4 ಚಾಪ್ಟರ್ಸಲ್ಲಿ 4 ಎಕ್ಸಸೈಸಲ್ಲಿ 1 ಎಕ್ಸಸೈಸ್ ಡಿಲೀಟ್ ಆಗಿದೆ. ನೆಕ್ಸ್ಟ್ ಇಂಟ್ರಡಕ್ಷನ್ ಟು ಟ್ರಿಗ್ನಾಮೆಂಟ್ರಿನಲ್ಲೂ ಕೂಡ 4 ಎಕ್ಸಸೈಸ್ ಇತ್ತು. 4 ಎಕ್ಸಸೈಸಲ್ಲಿ 1 ಎಕ್ಸಸೈಸ್ 11.3 ಡಿಲೀಟ್ ಆಗಿದೆ. ಸೊ ಈ ಚಾಪ್ಟರ್ ಬಂದು ಇವಾಗ ಚಾಪ್ಟರ್ ನಂಬರ್ 8. ನೆಕ್ಸ್ಟ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಂಟ್ರಿ ಏನಿತ್ತು ಅದರಲ್ಲಿ ಇದ್ದಿದ್ದೆ 1 ಎಕ್ಸಸೈಸ್ 12.6. ಸೊ ಅದರಲ್ಲಿ 16th ಪ್ರಾಬ್ಲಮ್ ಮಾತ್ರ ಡಿಲೀಟ್ ಆಗಿದೆ. ಲಾಸ್ಟ್ ಪ್ರಾಬ್ಲಮ್ 16th ಪ್ರಾಬ್ಲಮ್ ಮಾತ್ರ ಅದರಲ್ಲಿ ಡಿಲೀಟ್ ಆಗಿದೆ. ನೆಕ್ಸ್ಟ್ ಒನ್ ಆ್ಯಂಡ್ ಈ ಚಾಪ್ಟರ್ ಇವಾಗ 9th ಚಾಪ್ಟರ್. ಸ್ಟ್ಯಾಟಿಸ್ಟಿಕ್ಸಲ್ಲಿ ನಿಮಗೆ 4 ಎಕ್ಸಸೈಸ್ ಇತ್ತು. ಆ 4 ಎಕ್ಸಸೈಸಲ್ಲಿ 13.4 ಮಾತ್ರ ಡಿಲೀಟ್ ಆಗಿದೆ. ಓಕೆ, ನೆಕ್ಸ್ಟು ಪ್ರಾಬಬಿಲಿಟಿ ಒಂದೇ ಒಂದು ಎಕ್ಸಸೈಸ್ ಇತ್ತು, ಅದು ಹಾಗೆ ಇದೆ, ಏನು ಚೇಂಜಸ್ ಇಲ್ಲ. ನೆಕ್ಸ್ಟ್ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಇತ್ತಲ್ವ, ಅದರಲ್ಲಿ 4 ಎಕ್ಸಸೈಸಲ್ಲಿ 2 ಎಕ್ಸಸೈಸ್ ಕಂಪ್ಲೀಟಾಗಿ ಡಿಲೀಟ್ ಆಗಿದೆ. ಸೊ ಟೋಟಲಿ ನಿಮಗೆ 18 ಎಕ್ಸಸೈಸಸ್ ಡಿಲೀಟ್ ಆಗಿದೆ. ಅಂತಂದರೆ ಆಲ್ಮೋಸ್ಟ್ 30% ಅಷ್ಟು ಲಾಸ್ಟ್ ಇಯರ್ಗಿಂತ ಚೇಂಜಸ್ ಆಗಿದೆ, ಅಂದರೆ ಡಿಲೀಟ್ ಆಗಿದೆ, ರೆಡ್ಯೂಸ್ಡ್ ಸಿಲೆಬಸ್ ಆಗಿದೆ. ಸೊ ನಿಮಗೆ ಈಸಿ ಆಗಿದೆ. ಲಾಸ್ಟ್ ಇಯರ್ಗಿಂತ ನೀವು ಪ್ರಾಕ್ಟೀಸ್ ಮಾಡೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಪಾರ್ಟ್ 1 ಪಾರ್ಟ್ 2 ಟೆಕ್ಸ್ಟ್ ಬುಕ್ 2 ಟೆಕ್ಸ್ಟ್ ಬುಕ್ಕು ಇರುತ್ತೆ, ಆದರೆ ಚಾಪ್ಟರ್ಸ್ ಚೇಂಜಸ್ ಇರುತ್ತೆ. ಈ ಡಿಲೀಟ್ ಆಗಿರೋದು ಯಾವುದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬರಲ್ಲ. ಸೊ ಚಾಪ್ಟರ್ ನಂಬರ್ 1 ಬಂದು ರಿಯಲ್ ನಂಬರ್ಸ್, ಚಾಪ್ಟರ್ ನಂಬರ್ 2 ಪಾಲಿನಾಮಿಯಲ್ಸ್, ಚಾಪ್ಟರ್ ನಂಬರ್ 3 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್, chapter number 4 quadratic equations, chapter number 5 arithmetic progressions, chapter number 6 triangles, chapter number 7 coordinate geometry. ಇದಿಷ್ಟು ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡ್ಬೋದು.
ಆ್ಯಂಡ್ ನಾನೇನು ಸರ್ಕಲ್ಸ್ ಮಾಡಿದ್ದೀನಿ ಅದು ಯಾವ ಎಕ್ಸಸೈಸಸ್ಸು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರಲ್ಲ. ನೀವು ಓಲ್ಡ್ ಟೆಕ್ಸ್ಟ್ ಬುಕ್ ಫಾಲೋ ಮಾಡ್ತಾಯಿದ್ರೆ ಈ ಎಕ್ಸಸೈಸ್ ಯಾವುದನ್ನು ಪ್ರಾಕ್ಟೀಸ್ ಮಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೆ, ನಿಮಗೆ ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಂಟ್ರಿ ಇರುತ್ತೆ, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಂಟ್ರಿ ಇರುತ್ತೆ, ನೆಕ್ಸ್ಟ್ ಸರ್ಕಲ್ಸ್ ಇರುತ್ತೆ, ನೆಕ್ಸ್ಟು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಇರುತ್ತೆ, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಇರುತ್ತೆ, ಪ್ರಾಬಬಿಲಿಟಿ ಇರುತ್ತೆ. ಇದಿಷ್ಟು ಪಾರ್ಟ್ 2 ಟೆಕ್ಸ್ಟ್ ಬುಕ್ಕಲ್ಲಿ ಇರುತ್ತೆ. ಸೊ ಇದಿಷ್ಟು ಈ ವರ್ಷದ ಅಂತಂದರೆ 2024-25 ಏನು ಯಾರ್ಯಾರು ಎಕ್ಸಾಮ್ ಬರಿತಾ ಇದ್ದೀರಾ ಅಂತಂದರೆ 10th ಸ್ಟ್ಯಾಂಡರ್ಡ್ಗೆ ಅಪಿಯರ್ ಆಗ್ತಾ ಇದ್ದೀರಾ ಅವರಿಗೆ ಇರ್ತಕ್ಕಂಥ ನ್ಯೂ ಸಿಲೆಬಸ್, ಚೇಂಜ್ ಆಗಿರ್ತಕ್ಕಂಥ ಸಿಲೆಬಸ್. ಸೊ ನೀವು ಈ ಸಿಲೆಬಸ್ ನೋಡಿಕೊಂಡು ಓದೋಕ್ಕೆ ಅಥವಾ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.